ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ವಚನಾಮೃತ ದೇವರ ವಾಕ್ಯವನ್ನು ಧ್ಯಾನಿಸುವ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ದೇವರ ವಾಕ್ಯವನ್ನು ಧ್ಯಾನಿಸೋಣ. ಸಹೋದರ ಸಹೋದರಿಯರೇ, ದೇವರು ನಮ್ಮನ್ನು ಯಾವತ್ತೂ ಪ್ರೀತಿಸ್ತಾರೆ. ಯಾರನ್ನು ನಮಗೆ ದೇವರು ತಿರಸ್ಕರಿಸುವುದಿಲ್ಲ. ಪಾಪಿಗಳಾಗಿರ್ಬೋದು, ನಾವು ಜೀವನದಲ್ಲಿ ಅನೇಕ ತಪ್ಪುಗಳನ್ನು ಮಾಡಿರ್ಬೋದು. ಆದರೆ ಯಾವಾಗ ನಾವು ನಮ್ಮ ಜೀವನದಲ್ಲಿ ಈ ಪಾಪಗಳಿಗಾಗಿ ಮರುಕಪಡುತ್ತೇವೆ, ಪಶ್ಚಾತ್ತಾಪ ಪಡುತ್ತೇವೆ, ಆಗ ದೇವರು ನಮ್ಮನ್ನು ಕ್ಷಮಿಸ್ತಾರೆ, ನಮ್ಮನ್ನು ಅವರ ಮಕ್ಕಳಾಗಿ ಸ್ವೀಕರಿಸ್ತಾರೆ. ನಾವು ಅವರಲ್ಲಿ ಹಿಂದೆ ಹೋಗಬೇಕು. ಇದಕ್ಕಾಗಿ ಇವತ್ತಿನ ದೇವರ ವಾಕ್ಯ ಧ್ಯಾನಿಸೋಣ. ದೇವರ ಬಳಿಗೆ ಹೋಗೋಣ. ಇವತ್ತಿನ ದೇವರ ವಾಕ್ಯ ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಿಂದ ಆರಿಸಲಾಗಿದೆ. ಅಧ್ಯಾಯ 11 ವಾಕ್ಯ 1ರಿಂದ ನಾವು ಧ್ಯಾನಿಸೋಣ. ಹಾಗಾದರೆ ದೇವರು ತಮ್ಮ ಜನರಾದ ಇಸ್ರಾಯೇಲರನ್ನು ತಿರಸ್ಕರಿಸಿದ್ದಾರೆ ಎಂದು ಹೇಳೋಣವೇ? ಎಂದಿಗೂ ಇಲ್ಲ. ನಾನೂ ಸಹ ಇಸ್ರಾಯೇಲನು ಅಬ್ರಹಾಮನ ಸಂತತಿಯವನು, ಬೆಂಜಮಿನ್ ಮನೆತನಕ್ಕೆ ಸೇರಿದವನು. ದೇವರು ಮುಂಚಿತವಾಗಿ ಆರಿಸಿಕೊಂಡಿದ್ದ ತಮ್ಮ ಜನಾಂಗವನ್ನು ತಿರಸ್ಕರಿಸಲಿಲ್ಲ. ಎಲೀಯನ ವಿಷಯವಾಗಿ ಪವಿತ್ರ ಗ್ರಂಥವು ಹೇಳಿರುವುದು ನಿಮಗೆ ತಿಳಿಯದೋ? ಆತನು ಇಸ್ರಾಯೇಲರ ವಿರುದ್ಧ, ಸರ್ವೇಶ್ವರ, ಈ ಜನರು ನಿಮ್ಮ ಪ್ರವಾದಿಗಳನ್ನು ಸಂಹರಿಸಿದ್ದಾರೆ, ನಿಮ್ಮ ಬಲಿಪೀಠಗಳನ್ನು ಕೆಡವಿ ಹಾಕಿದ್ದಾರೆ, ಉಳಿದವನು ನಾನೊಬ್ಬನೇ, ನನ್ನನ್ನು ಕೊಲ್ಲಲು ಯತ್ನಿಸುತ್ತಿದ್ದಾರೆ ಎಂದು ದೇವರಿಗೆ ದೂರಿತ್ತನು. ಅದಕ್ಕೆ ಆತನಿಗೆ ದೊರೆತ ಉತ್ತರವಾದರೂ ಏನು? ಬಾಳ್ ದೇವತೆಯ ವಿಗ್ರಹಕ್ಕೆ ಅಡ್ಡ ಬೀಳದ 7,000 ಜನರನ್ನು ನನಗಾಗಿ ಉಳಿಸಿಕೊಂಡಿದ್ದೇನೆ ಎಂದಲ್ಲವೇ? ಅಂತೆ ದೈವಾನುಗ್ರಹದಿಂದ ಆಯ್ಕೆಯಾದ ಸ್ವಲ್ಪ ಮಂದಿ ಈಗಲೂ ಉಳಿದಿದ್ದಾರೆ. ಅವರ ಆಯ್ಕೆಯಾದ ತಮ್ಮ ಸತ್ಕಾರ್ಯಗಳ ಆಧಾರದಿಂದಲ್ಲ, ದೈವಾನುಗ್ರಹದಿಂದಲೇ. ಇಲ್ಲದಿದ್ದರೆ ದೈವಾನುಗ್ರಹ ನಿಜವಾಗಿ ದೈವಾನುಗ್ರಹ ಎನಿಸಿಕೊಳ್ಳುತ್ತಿರಲಿಲ್ಲ. ದೇವರ ವಾಕ್ಯವಿದು. ಸಹೋದರ ಸಹೋದರಿಯರೇ, ನಿಮ್ಮ ಮನೆಯಲ್ಲಿ ನಿಮ್ಮವರೇ ಇದ್ದಾರೆ. ಅದೆಷ್ಟೋ ಮನೆಗಳಲ್ಲಿ ನಾವು ನೋಡುತ್ತೇವೆ. ನೀವು ಜನ್ಮ ಕೊಟ್ಟು ಸಾಕಿ ಬೆಳೆಸಿದ ನಿಮ್ಮ ಮಕ್ಕಳು ನಿಮ್ಮನ್ನು ಬಿಟ್ಟು ದೂರ ಹೋಗ್ತಾರೆ. ಕೆಲವರಂತೂ ಹಿಂಸೆ ಕೊಡುತ್ತಾರೆ, ಕೆಲವರು ಮರೆತು ಬಿಡ್ತಾರೆ ತಂದೆ ತಾಯಿಗಳನ್ನು. ಒಂಟಿಯಾಗಿ ಜೀವನ ಕಳೆಯುವ ಒಂದು ಪರಿಸ್ಥಿತಿ ಬರುತ್ತದೆ.
ಆದರೆ ಇದೇ ಮಕ್ಕಳು ಒಂದು ದಿವಸ ಆ ತಂದೆ ತಾಯಿಗಳ ಬಳಿಗೆ ಬರುವಾಗ ಆ ತಂದೆ ತಾಯಿಗಳು ಈ ಮಕ್ಕಳನ್ನು ತಿರಸ್ಕರಿಸಲ್ಲ, ಸ್ವೀಕರಿಸುತ್ತಾರೆ. ಇದು ಮನುಷ್ಯ ಹೃದಯ. ಎಷ್ಟೇ ಪಾಪ ಮಾಡಲಿ, ಎಷ್ಟೇ ಕೆಟ್ಟದ್ದು ಮಾಡಲಿ, ಎಷ್ಟು ರೀತಿಯಲ್ಲಿ ನಮ್ಮನ್ನು ನೋಯಿಸಲಿ, ತಾಯಿಯ ಅಥವಾ ತಂದೆ ಹೃದಯ ಅದು ತಾಯಿ ತಂದೆ ಹೃದಯವೇ. ಅಲ್ಲಿ ಕ್ಷಮೆ ಇದೆ, ಅಲ್ಲಿ ಪ್ರೀತಿ ಇದೆ, ಅಲ್ಲಿ ತಮ್ಮವನೆಂದು ಸ್ವೀಕರಿಸುವಂಥ ಆ ಒಂದು ಮಮತೆ ಇದೆ. ಅದಕ್ಕೆ ಯಾವ ರೀತಿಯ ಲೌಕಿಕ ವಿಷಯಗಳು ಅಡ್ಡ ಬರಲ್ಲ, ಪ್ರೀತಿ ಸ್ವೀಕರಿಸುತ್ತೆ. ಸಹೋದರ ಸಹೋದರಿಯರೇ, ಮನುಷ್ಯ ಜೀವನದಲ್ಲಿ ಒಂದು ರೀತಿಯಲ್ಲಿ ಹೀಗೆ ಆದರೆ ದೇವರ ವಾಕ್ಯ ಹೇಳುತ್ತೆ, ಹಾಗಾದರೆ ದೇವರು ತಮ್ಮ ಜನಾಂಗವಾದ ಇಸ್ರಾಯೇಲರನ್ನು ತಿರಸ್ಕರಿಸಿದ್ದಾರೆ ಎಂದು ಹೇಳೋಣವೇ? ಇಲ್ಲ. ದೇವರ ವಾಕ್ಯ ಯಾರನ್ನು ತಿರಸ್ಕರಿಸುವುದಿಲ್ಲ. ಎಂಥವರ ಮನಸ್ಸನ್ನು ಬದಲಾಯಿಸುವ ಶಕ್ತಿ ದೇವರಿಗಿದೆ. ಆ ಮನುಷ್ಯರು ದೇವರನ್ನು ಸ್ವೀಕರಿಸಿ, ನೆರೆ ಹೊರೆಯವರು ಯಾರಾದರೂ ಒಂದು ಸಲಹೆ ಕೊಟ್ಟದ್ದನ್ನು ಸ್ವೀಕರಿಸಿ ತಮ್ಮ ಜೀವನವನ್ನೇ ಬದಲಾಯಿಸಿ ಬಿಡ್ತಾರೆ. ಇದೇ ದೇವರ ವಾಕ್ಯ ನಿಮಗೆ ಇವತ್ತು ಹೇಳುತ್ತೆ. ಸಹೋದರ ಸಹೋದರಿಯರೇ, ನಮ್ಮ ಜೀವನದ ಮೇಲೆ ಒಂದು ರೀತಿಯಲ್ಲಿ ದೃಷ್ಟಿ ಹಾಯಿಸೋಣ. ದೇವರು ನಮ್ಮನ್ನು ತಿರಸ್ಕರಿಸಿದ್ದಾರೋ? ಬಹುಶಃ ಈ ದಿನಗಳಲ್ಲಿ ಅನುಭವಿಸುವಂಥ ಕೆಟ್ಟ ಪರಿಸ್ಥಿತಿ, ಯುದ್ಧದಿಂದಾಗಿ ಆದ ದುಷ್ಪರಿಣಾಮಗಳು, ಏರುತ್ತಿರುವ ಬೆಲೆಗಳು, ಕಡಿಮೆಯಾಗುತ್ತಿರುವ ಊಟ ಮತ್ತು ಏನು ವಸ್ತುಗಳು ಒಂದು ರೀತಿಯಲ್ಲಿ ಮನುಷ್ಯನಿಗೆ ಕಷ್ಟವನ್ನೇ ನೀಡುತ್ತವೆ, ಹಿಂಸೆಯನ್ನು ನೀಡುತ್ತವೆ. 2 ಅಥವಾ 3 ಮಕ್ಕಳ ತಾಯಿ ನಾಳೆಗೇನು ಮಾಡೋದು, ನಾಳೆದಿಗೇನು ಮಾಡಿದೆ ಒಂದು ರೀತಿಯ ಆ ಕೆಟ್ಟ ಪರಿಸ್ಥಿತಿಗೆ ತಳ್ಳಲ್ಪಟ್ಟಿದ್ದಾಳೆ. ಮನೆಯನ್ನು ನಡೆಸಬೇಕು, ಜೀವನ ಸಾಗಿಸಬೇಕು, ಕಷ್ಟಪಡುತ್ತಿರುವ ಗಂಡನೊಂದಿಗೆ ಹೊಂದಿಕೊಂಡು ಹೋಗಬೇಕು. ಇಂಥ ಪರಿಸ್ಥಿತಿ ಇವತ್ತು ಕುಟುಂಬಗಳಲ್ಲಿ ಇದೆ. ಹಾಗಾದರೆ ದೇವರು ಎಲ್ಲರನ್ನ ತಿರಸ್ಕರಿಸುತ್ತಾರಾ? ದೇವರು ಎಲ್ಲರ ಕೈಗಳನ್ನು ಬಿಟ್ಟು ಬಿಡ್ತಾರಾ? ಸಹೋದರ ಸಹೋದರಿಯರೇ, ಇದರ ಬಗ್ಗೆ ಯೋಚಿಸೋಣ. ಇವತ್ತಿನ ದೇವರ ವಾಕ್ಯ ಹೇಳುತ್ತೆ, ಹೀಗಾದರೆ ದೇವರು ತಮ್ಮ ಜನರಾದ ಇಸ್ರಾಯೇಲರನ್ನು ತಿರಸ್ಕರಿಸಿದ್ದಾರೆಂದು ಹೇಳೋಣವೇ? ಎಂದಿಗೂ ಇಲ್ಲ. ಸಹೋದರ ಸಹೋದರಿಯರೇ, ದೇವರು ತಮ್ಮ ಜನಾಂಗವನ್ನು ಇಂದು ತಿರಸ್ಕರಿಸಲಿಲ್ಲ. ತಿರಸ್ಕರಿಸಿದವರು ಇಸ್ರಾಯೇಲರು. ಯೇಸು ಕ್ರಿಸ್ತರು ಈ ಲೋಕಕ್ಕೆ ಜೆರುಸಲೇಮ್ ಜನಾಂಗದಲ್ಲಿ ಹುಟ್ಟಿ ಬಂದರು. ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದು ಮನುಷ್ಯನ ಜೀವನ ಆ ಒಂದು ಕ್ರಮಕ್ಕೆ ಅವರು ಹೊಂದಿಕೊಂಡರು. ಅವರ ಪಾಪ, ನೋವು, ದುಃಖಗಳನ್ನು ಸ್ವೀಕರಿಸಿದರು. ಅವ್ರಿಗೇನು ಕಡಿಮೆ ಆಗಲಿಲ್ಲ. ಆದ್ದರಿಂದ ಈ ವಿಷಯವನ್ನು ತಿಳಿದುಕೊಳ್ಬೇಕು. ಒದಗಿಸಿಕೊಡುವ ದೇವರು. ನಾವು ಯಾವ ರೀತಿಯಲ್ಲಿ ಜೀವಿಸಿದರೂ ದೇವರು ನಮಗೆ ಸಂಕಷ್ಟಕ್ಕೆ ತಳ್ಳುವುದಿಲ್ಲ. ಬದಲಾಗಿ ಸಂಕಷ್ಟದಲ್ಲಿ ಬಿದ್ದರೂ ನಾವು ಏಳಿ ಮುನ್ನಡೆಯುವಂಥ ಒಂದು ಶಕ್ತಿಯುತ ದೇವದೂತನ ನಮಗೆ ಕೊಡ್ತಾರೆ. ಅದ್ಭುತ ನೋಡಿ. ಆದ್ದರಿಂದ ಆ ದೇವರ ಪ್ರೀತಿಗೆ ಒಳಪಟ್ಟಿರುವವರು ನಾವು ಆಗಬೇಕು.
ಸಂತ ಪೌಲರು ಹೇಳ್ತಾರೆ, ಹಾಗಾದರೆ ದೇವರು ತಮ್ಮ ಜನರನ್ನು ಇಸ್ರಾಯೇಲರನ್ನು ತಿರಸ್ಕರಿಸಿದ್ದಾರಂತೂ ಹೇಳೋಣವೇ? ಎಂದಿಗೂ ಇಲ್ಲ. ಸಹೋದರ ಸಹೋದರಿಯರೇ, ನಾವು ಮನುಷ್ಯರು ಎಲ್ಲ ರೀತಿಯಲ್ಲಿ ನಾವು ಎಲ್ಲ ಕೆಲಸ ಮಾಡಿಕೊಂಡು ಆಗೋದಿಲ್ಲ. ತಪ್ಪುಗಳು ನಡೆಯುತ್ತವೆ. ನಾವು ಮಾಡಿದ ಕೆಲಸಗಳು ಕೆಲವೊಮ್ಮೆ ಅದು ಹಾಳಾಗಿ ಹೋಗುತ್ತವೆ. ದೇವರ ವಾಕ್ಯ ನಮಗೆ ಏನು ಹೇಳ್ತದೆ? ನಾನು ನಿಮ್ಮೊಂದಿಗೆ ಸೇರಿದವನು. ಮುಂಚಿತವಾಗಿ ದೇವರು ಆರಿಸಿಕೊಂಡ ಜನಾಂಗಕ್ಕೆ ಒಳಪಟ್ಟವರು ನಾವು. ಅವರು ನಮ್ಮನ್ನು ತಿರಸ್ಕರಿಸಲಿಲ್ಲ. ಇದೇ ಪವಿತ್ರ ಗ್ರಂಥ ಹೇಳುತ್ತದೆ. ಸಹೋದರ ಸಹೋದರಿಯರೇ, ನಾವೆಲ್ಲ ದೇವರಿಂದ ಆರಿಸಲ್ಪಟ್ಟವರು. ದೇವರು ನಮ್ಮನ್ನು ಕಾಪಾಡ್ತಾರೆ. ದೇವರು ನಮ್ಮ ಎಲ್ಲ ಅವಶ್ಯಕತೆಗಳಿಗೆ ಸ್ಪಂದಿಸುತ್ತಾರೆ. ಆದ್ದರಿಂದ ನಾವು ಈ ಲೌಕಿಕ ಜೀವನದಲ್ಲಿ ಒಂದು ರೀತಿಯಲ್ಲಿ ನಾವು ಯಾರನ್ನೋ ಮೆಚ್ಚಿಸಲು ನಮ್ಮ ಜೀವನ ಶೈಲಿಯಲ್ಲಿ ನಡೆದರೆ ಅದು ಆಗಲ್ಲ. ಆದ್ದರಿಂದ ದೇವರ ವಾಕ್ಯ ಹೇಳುತ್ತದೆ, ಯೇಸು ಕ್ರಿಸ್ತರ ಶಿಲುಬೆಯ ಮೇಲೆ ದೃಷ್ಟಿಯನ್ನು ಆಯಿಸು. ಆ ಶಿಲುಬೆಯಲ್ಲಿ ನೇತಾಡುವಂಥ ಯೇಸು ಕ್ರಿಸ್ತರ ಆ ಒಂದು ನಿನ್ನ ಆ ಒಂದು ರೀತಿಯಲ್ಲಿ ಅವರನ್ನು ನೋಡು. ನಿನಗಾಗಿ ಅವರು ಆ ಜೀವ ಕೊಟ್ಟಂಥ ಯೇಸು. ಆದ್ದರಿಂದ ಸಹೋದರ ಸಹೋದರಿಯರೇ, ದೇವರು ಯಾವತ್ತೂ ನಮ್ಮನ್ನು ತಿರಸ್ಕರಿಸುವುದಿಲ್ಲ. ಈ ಒಂದು ವಿಷಯ ನಿಮ್ಮ ಎಲ್ಲರ ಮನಸ್ಸಿನಲ್ಲಿ ಒಳಗೆ ಹೋಗಲಿ. ನಾನು ಕೆಲವು ಸಮಯದ ಹಿಂದೆ ಒಬ್ಬರಿಗೆ ಅವರ ಮನೆಗೆ ಹೋಗಿ ಪರಮ ಪ್ರಸಾದವನ್ನು ಕೊಟ್ಟೆ. ಅಷ್ಟು ಪರಿಸ್ಥಿತಿ ಒಳ್ಳೆಯದಿರಲಿಲ್ಲ. ಅದಕ್ಕಾಗಿ ಅವರಿಗೆ ಈ ಕಷ್ಟಪಡುವ ಸಮಯದಲ್ಲಿ ಸ್ವಲ್ಪ ಹಣವನ್ನು ಕೊಟ್ಟೆ. ಮೂರನೆಯದು, ಇವರಿಗೆ ರಕ್ತ ಬೇಕಾಗಿತ್ತು. ಆ ರಕ್ತವನ್ನು ಸ್ವಲ್ಪ ಹುಡುಕಿಕೊಟ್ಟೆ. ಸಹೋದರ ಸಹೋದರಿಯರೇ, ದೇವರು ಆರಿಸಿಕೊಂಡ ಜನರು ಈ ರೀತಿಯಲ್ಲಿ ಕಷ್ಟಪಡುವಾಗ ನಾವು ಯಾರು ಕಣ್ಣು ಮುಚ್ಚಿ ಕುಳಿತುಕೊಳ್ಳುವಂತಿಲ್ಲ. ಅವರನ್ನು ರಕ್ಷಿಸುವುದು, ಅವರಿಗೆ ಯಾವ ರೀತಿಯಲ್ಲಿ ಸಹಾಯ ಮಾಡುವುದು, ಒಂದನ್ನು ಪೋಷಿಸುವುದು ನಿಮ್ಮೆಲ್ಲರ ಕರ್ತವ್ಯ. ಈ ಒಂದು ಚಿಂತನೆ ಇವತ್ತು ಇಲ್ಲ. ಅನೇಕ ಬಾರಿ ನೋಡ್ತೇನೆ, ರಸ್ತೆಯಲ್ಲಿ ಒಂದು ಅವಘಡ ಆಯಿತು, ಆ ಮನುಷ್ಯನಿಗೆ ಬಂದು ಒಂದು ಗಾಡಿ ಬಡಿಯಿತು, ರಸ್ತೆ ಬದಿಗೆ ಬಿದ್ದಿದ್ದಾನೆ. ಆದರೂ ಅವನನ್ನು ಎತ್ತಲು ಯಾರೂ ಹೋಗುವುದಿಲ್ಲ. ಅವನ ಜೀವ ಉಳಿಸಲಿಕ್ಕೆ ಯಾರು ಕ್ರಮ ಕೈಗೊಳ್ಳಲ್ಲ. ದೂರವಿರುವ ಪೊಲೀಸರೇ ಬರಬೇಕು. ಅಷ್ಟರಲ್ಲಿ ಕೆಲವೊಮ್ಮೆ ಆ ಪೊಲೀಸರು ಬಂದು ಮುಟ್ಟುವಾಗ ಈ ಮನುಷ್ಯ ಆಚೆ ಹೋಗಿ ಆಗುತ್ತೆ. ಇಂಥ ಪರಿಸ್ಥಿತಿಗಳು ಒಂದು ಒದಗುತ್ತವೆ. ಸಹೋದರ ಸಹೋದರರೇ, ಎಂಥ ಸಂದೇಶ ಸಂತ ಪೌಲರು ನಮಗೆ ಕೊಡಲು ಇಚ್ಛಿಸ್ತಾರೆ. ಮೊದಲನೇ ವಿಷಯ, ನಾವೆಲ್ಲರೂ ದೇವರಿಂದ ಕರೆಯಲ್ಪಟ್ಟವರು, ಆರಿಸಿಕೊಂಡವರು. ಇದನ್ನು ನಾವು ಸ್ವೀಕರಿಸಬೇಕು. ನಾವು ಯಾರೋ ಪರಕೀಯರಲ್ಲ, ನಾವು ಯಾರೋ ತಿಳಿಯದವರಲ್ಲ, ದೇವರ ಮಕ್ಕಳು. ಆ ಪವಿತ್ರ ದೇವರ ಮಕ್ಕಳು ನಾವು. ಅವರ ಜೀವವನ್ನು ನಮಗೆ ಕೊಟ್ಟಿದ್ದಾರೆ, ಅವರ ಶಕ್ತಿಯನ್ನು ನಮಗೆ ಕೊಟ್ಟಿದ್ದಾರೆ. ನಮ್ಮಲ್ಲಿರುವ ಅದ್ಭುತ ಶಕ್ತಿಗಳು ದೇವರಿಂದ ಕೊಡಲ್ಪಟ್ಟ ಶಕ್ತಿಗಳು. ಹಾಗಿರುವಾಗ ನಾವು ಈ ಒಂದು ರೀತಿಯ ಚಿಂತನೆ ಮಾಡಬೇಕು. ಪವಿತ್ರ ಗ್ರಂಥದಲ್ಲಿ ಹೇಳಿದವು ನಿಮಗೆ ತಿಳಿಯದೆ ಆತನು ಇಸ್ರಾಯೇಲರ ವಿರುದ್ಧ ಸರ್ವೇಶ್ವರ ಈ ಜನರು ಪ್ರವಾದಿಗಳನ್ನು ಸಂಹರಿಸಿದ್ದಾರೆ, ನಿಮ್ಮ ಪೀಠಗಳನ್ನು ಕೆಡವಿದ್ದಾರೆ. ಉಳಿದಿರುವವರು ನಾನೊಬ್ಬನೇ,
ನನ್ನನ್ನು ಕೊಲ್ಲಲು ಯತ್ನಿಸುತ್ತಿದ್ದಾರೆ. ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರ ಮೌಲ್ಯಗಳಿಗಾಗಿ, ಕ್ರಿಸ್ತರ ಬೋಧನೆಗಳಿಗೆ ಅಥವಾ ಯಾವ ರೀತಿಯಲ್ಲಿ ಆಗಿರ್ಬೋದು, ಇಂಥ ಒಂದು ರೀತಿಯಲ್ಲಿ ಯೇಸು ಕ್ರಿಸ್ತರ ಸೇವೆಗೆ ಒಳಪಟ್ಟವರು ಕೊನೆಗೆ ಅವರು ಒಂಟಿಯಾಗಿರುತ್ತಾರೆ. ಎಲ್ಲರೂ ಕೈ ಬಿಡುತ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಸಹೋದರ ಸಹೋದರರೇ, ದೇವರು ನಮ್ಮನ್ನು ಪ್ರೀತಿಸ್ತಾರೆಂಬ ಆ ಒಂದು ವಾಕ್ಯ ನಮ್ಮ ಮನಸ್ಸಿನಲ್ಲಿ ಹೋಗಲಿ. ಯಾರಾದರೂ ನೀವು ಚಿಂತಿಸಬೇಡಿ, ನಾಳೆ ಬಗ್ಗೆ ಚಿಂತಿಸಬೇಡಿ. ನಮಗೆ ದೇವರು ಕೊಟ್ಟೇ ಕೊಡ್ತಾರೆ, ಒಂದಲ್ಲ ಒಂದಿನ. ಆದರೆ ಇದನ್ನು ಎದುರಿಸುವಂಥ ಪರಿಸ್ಥಿತಿ ಬೇಕು. ಆ ಒಂದು ರೀತಿಯಲ್ಲಿ ನಾವು ದೇವರಿಗೆ ಹತ್ತಿರವಾಗಬೇಕು. ಎರಡನೇದಾಗಿ ಮುಂದೆ ದೇವರ ಬಗ್ಗೆ ಹೇಳ್ತದೆ, ದೇವರು ಮುಂಚಿತವಾಗಿ ಅವರನ್ನು ತಿರಸ್ಕರಿಸಲಿಲ್ಲ. ಎಲಿಯನ ವಿಷಯವಾಗಿ ಪವಿತ್ರ ಗ್ರಂಥವು ಹೇಳುತ್ತಿರುವುದು ನಿಮಗೆ ಕಾರ್ಮೋಡವೇ? ಆತನು ಇಸ್ರಾಯೇಲರ ವಿರುದ್ಧ ಸರ್ವಶಕ್ತರ ಈ ದೇವರು ನಿಮ್ಮ ಪ್ರವಾದಿಗಳನ್ನು ಸಂಹರಿಸಿದ್ದಾರೆ, ತಿರಸ್ಕರಿಸಿದ್ದಾರೆ, ನಿಮ್ಮ ಪೀಠಗಳನ್ನು ಕೆಡವಿ ಹಾಕಿದ್ದಾರೆ. ಉಳಿದವರು ನಾನೊಬ್ಬನೇ. ಸಹೋದರ ಸಹೋದರಿಯರೇ, ಏನು ಹೇಳ್ತದೆ ಈ ವಾಕ್ಯ? ಎಲ್ಲವೂ ದೇವರಿಂದ ನಡೆಯಲ್ಪಡುತ್ತದೆ, ಮನುಷ್ಯರಲ್ಲ. ನಾನು ಈ ಪಟ್ಟಿಯಲ್ಲಿ ತಗೊಂಡ ಆ ಎಲ್ಲ ವಿಷಯಗಳು ನೋಡಿ ಎಲ್ಲವನ್ನು ನಾವು ಪ್ರತಿಯೊಂದು ಜಾಗದಲ್ಲಿ ಪಡೆಯಬಹುದು. ಅದೇ ರೀತಿ ಸಹೋದರ ಸಹೋದರರೇ, ದೇವರ ರಾಜ್ಯದಲ್ಲಿ, ದೇವರು ವಾಸಿಸುವಂಥ ಈ ಪ್ರದೇಶದಲ್ಲಿ ಯಾವುದೇ ಕೆಟ್ಟತನ ಇರಬಾರದು. ಮನಸ್ಸು ಶುದ್ಧವಾಗಿರಬೇಕು, ನಮ್ಮ ಮಾತುಗಳು ಶುದ್ಧವಾಗಿರಬೇಕು, ಚಲನವಲನಗಳು ಶುದ್ಧವಾಗಿರಬೇಕು, ಪರಿಪೂರ್ಣತೆ ವ್ಯಕ್ತಿಗಳು ನಾವು ಆಗಿ ಬೆಳೆಯಬೇಕು. ಆವಾಗ ಮಾತ್ರ ಇತರರಿಗೆ ಇಂಥ ಒಂದು ರೀತಿಯ ಆ ಒಂದು ತಿರಸ್ಕಾರ ಮನೋಭಾವ ನಮ್ಮಿಂದ ತೊಡೆದಾಗಬೇಕು. ಸಹೋದರ ಸಹೋದರರೇ, ಇದೊಂದು ಪ್ರಯತ್ನ ಮಾಡೋಣ. ದೇವರಿಗೆ ಸೇರಿದವರು ನಾವು ದೇವರ ಇಚ್ಛೆಯಂತೆ ಬಾಳೋಣ. ಮುಂದೆ ನಾವು ನೋಡುತ್ತೇವೆ, ಈ ಜನರು ದೇವರವ್ರಿಗೆ ಎಷ್ಟೇ ಪ್ರೀತಿ ತೋರಿಸಿದ್ದು ಇವರೇನು ಮಾಡುತ್ತಾರೆ? ದೇವರ ವಾಕ್ಯ ಹೇಳುತ್ತೆ 11ನೇ ಅಧ್ಯಾಯದಲ್ಲಿ, ಈ ಸರ್ವೇಶ್ವರ ಈ ಜನರು ಪ್ರವಾದಿಗಳನ್ನು ಸಂಹರಿಸಿದ್ದಾರೆ. ಸಂತ ಯೋಹಾನ ಬ್ಯಾಪ್ಟಿಸ್ಟ್ ಅವರನ್ನು ಈ ಜನರು ತಿರಸ್ಕರಿಸಿದ್ದಾರೆ. ಎಲಿಯ ಪ್ರವಾದಿಯನ್ನು ತಿರಸ್ಕರಿಸಿದ್ದಾರೆ. ಯೆರೆಮೀಯ ಪ್ರವಾದಿಯನ್ನು ತಿರಸ್ಕರಿಸಿದ್ದಾರೆ. ಎಷ್ಟೋ ಪ್ರವಾದಿಗಳನ್ನು ತಿರಸ್ಕರಿಸಿದ್ದಾರೆ. ಕೆಲವರನ್ನು ಹಿಂಸಿಸಿ ಸಾಯಿಸಿದ್ದಾರೆ. ಹಾಗಾದರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಹೋದರ ಸಹೋದರರೇ, ದೇವರ ಪ್ರೀತಿ ಯಾವ ರೀತಿಯಲ್ಲಿ ಅನುಭವಿಸಬಹುದು? ಅದೇ ನಾವು ಇವತ್ತು ಕಂಡುಕೊಳ್ಬೇಕಾದ ಒಂದು ಉತ್ತರ. ಸಹೋದರ ಸಹೋದರಿಯರೇ, ಜೀವನದಲ್ಲಿ ನಮಗೆ ನೋವುಗಳು, ಜಯಗಳು, ಸೋಲುಗಳು, ಒಳ್ಳೆಯ ವಿಷಯಗಳು, ಕೆಟ್ಟ ವಿಷಯಗಳು ಎಲ್ಲವೂ ಸರ್ವೇ ಸಾಮಾನ್ಯ. ಎಲ್ರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಬರುತ್ತೆ ಹೋಗುತ್ತೆ. ಆದರೆ ದೇವರ ವಾಕ್ಯ ಏನು ಹೇಳ್ತದೆ? ನಿನ್ನ ಜೀವನದಲ್ಲಿ ಕಷ್ಟಗಳು ಬಂದಾಗ, ಸಂಕಷ್ಟಗಳು ಬಂದಾಗ ನಿನ್ನನ್ನು ಪ್ರೀತಿಸುವ ದೇವರಿಗೆ ಮೊರೆಯಿಡು. ನಿನ್ನನ್ನು ಪ್ರೀತಿಸುವ ದೇವರಲ್ಲಿ ವಿಶ್ವಾಸವಿಡು, ಅವರಲ್ಲಿ ಪ್ರಾರ್ಥಿಸು. ಎಲಿಯ ಪ್ರವಾದಿ ಏನು ಮಾಡಿದರು? ದೇವರನ್ನು ವಿಶ್ವಾಸಿಸುವ ಆ ಭಕ್ತರಿಗೆ ಒಂದು
ಪ್ರಶ್ನೆಯನ್ನು ಹುಟ್ಟಿದ್ದರು, ಪಂಥವನ್ನು ಹುಟ್ಟಿದ್ದರು. ನಾನು ನನ್ನ ದೇವರಿಗೆ ಯಜ್ಞವನ್ನು ಸಮರ್ಪಿಸ್ತೇನೆ, ನೀವು ನಿಮ್ಮ ದೇವರಿಗೆ ಯಜ್ಞವನ್ನು ಅರ್ಪಿಸಿ. ಏನಾಯಿತು? ಆ ಪ್ರವಾದಿಗಳು ಎಷ್ಟೇ ಹೊತ್ತು ರಾತ್ರಿಗೆ ಪ್ರಾರ್ಥನೆ ಮಾಡಿದ್ರು, ಏನೆಲ್ಲ ನೃತ್ಯ ಮಾಡಿದ್ರು, ಆದರೆ ಯಾವ ರೀತಿಯಲ್ಲಿ ದೇವರು ಅವರ ಒಂದು ಯಜ್ಞವನ್ನು ಸ್ವೀಕರಿಸಲಿಲ್ಲ. ಆದರೆ ಎಲೀಯ ಪ್ರವಾದಿಯು ದೇವರನ್ನು ಪ್ರಾರ್ಥಿಸಿದರು. ಕೆಲವೇ ಕ್ಷಣಗಳಲ್ಲಿ ಬೆಂಕಿ ಮೇಲಿಂದ ಬಂತು, ಅವರ ಯಜ್ಞವನ್ನು ಸ್ವೀಕರಿಸಿದರು. ಅದ್ಭುತ. ಆದ್ದರಿಂದ ಸಹೋದರ ಸಹೋದರಿಯರೇ, ನಾವು ಮಾಡುವಂಥ ಪ್ರಾರ್ಥನೆಗಳು, ಮಾಡುವಂಥ ಒಳ್ಳೆಯ ಕೆಲಸಗಳು ಏನೇ ಎಷ್ಟೇ ಇರಲಿ, ನಾವು ಪ್ರತ್ಯೇಕವಾಗಿ ನಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತರನ್ನು ಪ್ರೀತಿಸಬೇಕು. ಅವರ ಶಕ್ತಿಯ ಮೇಲೆ ನಾವು ಅವಲಂಬಿಸಬೇಕು. ಅವರು ನಮ್ಮನ್ನು ಗುಣಪಡಿತ ಧೈರ್ಯವಿರಬೇಕು. ಎಷ್ಟೇ ಕಷ್ಟಗಳು ಬರಲಿ, ನಮ್ಮ ದೇವರು ನಮಗೆ ತಿರಸ್ಕರಿಸಿರುವುದಿಲ್ಲ, ನಮ್ಮನ್ನು ಸ್ವೀಕರಿಸ್ತಾರೆ. ದುಂದುಗಾರ ಮಗ ನಾವು ಒಂದು ರೀತಿಯಲ್ಲಿ ಘಟನೆಯಲ್ಲಿ ನೋಡ್ತೇವೆ ನಾವು. ಸಹೋದರ ಸಹೋದರಿಯರೇ, ಆ ಮಗ, ಕಿರಿಯ ಮಗ, ತಂದೆಯಲ್ಲೆಲ್ಲ ಪಾಲನ್ನು ಪಡೆದುಕೊಂಡ ದೂರದ ಊರಿಗೆ ಹೋಗಿ ಮಜಾ ಮಾಡಿದ, ಎಲ್ಲವನ್ನು ಕಳಕೊಂಡ, ಬರಿಗೈಯಲ್ಲಿ ಬಂದ ಆ ಮಗನನ್ನು ತಂದೆಯಾದ ದೇವರು ಎಷ್ಟು ಪ್ರೀತಿಸ್ತಾರೆ, ಅವರನ್ನು ಆಲಿಂಗಿಸುತ್ತಾರೆ, ಒಳ್ಳೆಯ ಕಾಣಿಕೆಗಳನ್ನು ಕೊಡುತ್ತಾರೆ. ಇಂಥ ರೀತಿಯಲ್ಲಿ ಅವರನ್ನು ಸ್ವೀಕರಿಸ್ತಾರೆ. ಹಾಗಾದರೆ ದೇವರ ವಾಕ್ಯ ಇದೇ ನಮಗೆ ಹೇಳುತ್ತೆ, ನಮ್ಮ ದೇವರು, ನಾವು ವಿಶ್ವಾಸಿಸುವ ದೇವರು ಎಂದಿಗೂ ನಮ್ಮನ್ನು ಅವರು ದೂರ ತಳ್ಳುವುದಿಲ್ಲ, ಅವರು ಸ್ವೀಕರಿಸ್ತಾರೆ. ಆ ದೇವರ ಪ್ರೀತಿಯ ಮೇಲೆ ನಮಗೆ ವಿಶ್ವಾಸ ಇರಬೇಕು. ಆ ದೇವರಲ್ಲಿ ನಾವು ನಂಬಿಕೆ ಇಡಬೇಕು. ಎಷ್ಟೇ ಜೀವನದಲ್ಲಿ ಕಷ್ಟಗಳು ಬರಲಿ, ಅವರು ನಮ್ಮನಿಗಿದ್ದಾರೆ ಒಂದು ವಿಶ್ವಾಸ ಬೇಕು. ಕಷ್ಟಗಳು ಎಷ್ಟೇ ಬರಬಹುದು, ಇಡೀ ನಾವು ಇಸ್ರಾಯೇಲ್ ಜನಾಂಗದ ಚರಿತ್ರೆಯನ್ನು ನೋಡ್ತೇವೆ. ಎಷ್ಟೋ ಪ್ರವಾದಿಗಳನ್ನು ಕೊಂದು ಬಿಟ್ಟರು, ಆದರೆ ದೇವರವರನ್ನು ತಿರಸ್ಕರಿಸಲಿಲ್ಲ. ದೇವರು ಅವನ ಇನ್ನೂ ಪ್ರೀತಿಸಿದರು. ಪ್ರವಾದಿಗಳನ್ನು ಕೊಟ್ಟು ಅವರನ್ನು ತಿರಸ್ಕರಿಸಿದ ಈ ಜನಾಂಗಕ್ಕೆ ಕೊನೆಗೆ ತನ್ನ ಏಕಮಾತ್ರ ಪುತ್ರನನ್ನೇ ಕೊಟ್ಟರು. ಮಾತ್ರ ಪುತ್ರನನ್ನೇ ದಾರೆ ಎರೆದರು. ಇಂಥ ಪ್ರೀತಿಯನ್ನು ಅವರು ತೋರಿಸಿದರು. ಇದು ದೇವರ ಪ್ರೀತಿ. ಅದೇ ಸಂತ ಪೌಲರು ಹೇಳ್ತಾರೆ, ದೇವರು ನಮ್ಮ ಈ ರೀತಿಯಲ್ಲಿ ಅವರು ಖಂಡಿತವಾಗಿ ಆರಿಸಿಕೊಳ್ಳುತ್ತಾರೆ. ಸಂತ ಪೌಲರ ಜೀವನ, ಅವರನ್ನು ದೇವರು ಆರಿಸಿಕೊಂಡರು. ಆದ್ದರಿಂದ ದೈವಾನುಗ್ರಹ ನಮಗೆ ಇದೆ. ಆದ್ದರಿಂದ ಸಹೋದರ ಸಹೋದರರೇ, ಇವತ್ತಿನ ದೇವರ ವಾಕ್ಯ ಧ್ಯಾನಿಸಿದ್ದೇವೆ. ನಾವು ಒಂದು ಪಾಠವನ್ನು ನೆನಪಿಡೋಣ. ನಮ್ಮ ಜೀವನದಲ್ಲಿ ನಮ್ಮ ದೇವರು ನಮ್ಮನ್ನು ತಿರಸ್ಕರಿಸಲ್ಲ. ನಮ್ಮ ದೇವರು ನಮ್ಮನ್ನು ಪ್ರೀತಿಸ್ತಾರೆ. ಆದ್ದರಿಂದ ಪ್ರೀತಿಸುವ ದೇವರಿಂದ ದೂರವಾಗೋದು ಬೇಡ. ಪ್ರೀತಿಸುವ ದೇವರನ್ನು ಪ್ರೀತಿಸೋಣ. ಪ್ರೀತಿಸುವ ದೇವರನ್ನು ವಿಶ್ವಾಸಿಸೋಣ. ಪ್ರೀತಿಸುವ ಯೇಸು ಕ್ರಿಸ್ತರು ನಮಗೆ ಸರ್ವ. ಅವರೇ ಈ ಲೋಕಕ್ಕೆ ಬಂದ ಶುಭ ಸಂದೇಶ, ಅವರೇ ಈ ಲೋಕಕ್ಕೆ ಬಂದ ಬೆಳಕು, ಅವರೇ ನಮ್ಮ ಜೀವ. ಇಷ್ಟನ್ನು ನೆನಪಿಸಿಕೊಂಡು ಅವರಲ್ಲಿ ವಿಶ್ವಾಸವಿಡಲಿಕ್ಕೆ, ನಮ್ಮ ಜೀವನವನ್ನು ಅವರಿಗೆ ಸಮರ್ಪಿಸಿ ಬಾಳಲಿಕ್ಕೆ ನಾವು ಅವರ ದೇವರ ಶಕ್ತಿಯನ್ನಿಗೆ ಪ್ರಾರ್ಥಿಸೋಣ. ದಯಾಮಯಿ ದೇವರೇ, ನೀವು ಮನುಷ್ಯರನ್ನು ಪ್ರೀತಿಸಿದಂಥ ದೇವರು, ನೀವು ಎಲ್ಲ ರೀತಿಯಲ್ಲಿ ನಮಗೆ ಎಲ್ಲವನ್ನು ಕೊಟ್ಟ ದೇವರು ನೀವು, ನಮ್ಮ ಪಾಪಗಳನ್ನು ಕ್ಷಮಿಸಿದ ದೇವರು ನೀವು, ಎಲಿಯ ಪ್ರವಾದನ ಯಜ್ಞವನ್ನು ಸ್ವೀಕರಿಸಿದ ದೇವರು ನೀವು. ಎಷ್ಟೋ ಪ್ರವಾದಿಗಳನ್ನು ಕೊಂದರು, ಆ ಜನಾಂಗವನ್ನು ತಿರಸ್ಕರಿಸಿದ ದೇವರು ನೀವು. ಅವರನ್ನು ಸ್ವೀಕರಿಸಿದ್ದೀರಿ. ನಮಗೂ ನಮ್ಮ ಜೀವನದಲ್ಲಿ ವಿಶ್ವಾಸವಿಟ್ಟು ನಿಮ್ಮ ಮಕ್ಕಳಾಗಿ ಜೀವಿಸುವಂತೆ, ಒಳ್ಳೆಯ ಜೀವನವನ್ನು ನಡೆಸುವಂತೆ, ಒಳ್ಳೆಯ ರೀತಿಯಲ್ಲಿ ನಾವು ಇತರರಿಗೆ ಸಹಾಯ ಮಾಡುವಂತೆ, ನಿಮ್ಮ ಆ ಪ್ರೀತಿಯನ್ನು ಇತರರಿಗೆ ಸಾರುವಂತೆ ಆ ಒಂದು ಶಕ್ತಿ ನಮಗೆ ನೀಡಿರಿ ಎಂದು ನಾವು ಪ್ರಾರ್ಥಿಸ್ತೇವೆ. ಆಮೆನ್.